ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರಚಾರ ಕಾರ್ಯದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಈ ದಿನ ಅವರು ಹೊಳೆಹೊನ್ನೂರು ಭಾಗದಲ್ಲಿ ಮತಬೇಟೆ ಮಾಡಿದರು. ಭಾರತೀಯ ಜನತಾ ಪಕ್ಷ ಹೊಳೆಹೊನ್ನೂರು ಮಂಡಲ ಹೊಳೆಹೊನ್ನೂರು ಭಾಗದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಿಮಿತ್ತ ಆಯೋಜಿಸಿದ್ದ ರೋಡ್ ಶೋ ಹಾಗೂ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿ ಮತದಾರ ಬಾಂಧವರನ್ನ ಭೇಟಿ ಮಾಡಿ ಬರುವ ಮೇ 7ರಂದು ಕಮಲದ ಗುರುತಿನ ಕ್ರಮ ಸಂಖ್ಯೆ 2ಕ್ಕೆ ತಮ್ಮ ಅತ್ಯಮೂಲ್ಯ ಮತವನ್ನ ನೀಡಿ ಅತ್ಯಧಿಕ ಮತಗಳ ಅಂತರದಿಂದ ವಿಜಯ್ ಮಾಲೆಯನ್ನು ಧರಿಸಲು ಸಹಕಾರ ನೀಡುವಂತೆ ಕೇಳಿಕೊಂಡ್ರು. ಈ ವೇಳೆ ಶಾಸಕಿ ಶಾರದಾ ಪೂರ್ಯ ನಾಯ್ಕ್, ಮಾಜಿ ಶಾಸಕ ಅಶೋಕ್ ನಾಯ್ಕ್ ಕೂಡ ಪಾಲ್ಗೊಂಡಿದ್ರು. ಈಗಾಗಲೇ ಸಮಯ ಮೀರಿದೆ. ದಯಮಾಡಿ ನಮ್ಮ ಕಾರ್ಯಕರ್ತರು ಸಹಕರಿಸಬೇಕು. ನಮ್ಮ ಮಂಡಲ ಸತೀಶ್ ಗೌಡರು ಮಂಡಲ ಅಧ್ಯಕ್ಷರು ಸ್ವಲ್ಪ ಸಹಕರಿಸ ಬೇಗ ಹೋಗಿ ಸೂಚನೆಯನ್ನ ಕೊಡಬೇಕಾಗಿ ವಿನಂತಿ. ಮುಂದೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ನ ಕಾರ್ಯಾಧ್ಯಕ್ಷರಾದಂತಹ ಕಾಂತರಾಜ್ ಅವರಿದ್ದಾರೆ. ಅವರು ವಿಶೇಷ ಸ್ವಾಗತವನ್ನು ಕೋರ್ತೇನೆ. ದಯಮಾಡಿ ನಮ್ಮ ಜಗದೀಶ್ ಮುಂದೆ ಕಳಿಸ್ಬೇಕು. ಪ್ರಾರಂಭ ಮಾಡೋಣ ಬಿಸ್ತಿದೆ. ಉಪೇಂದ್ರ ಸ್ವಲ್ಪ ಹಂಗೆ ಮುಂದೆ ಕಳಿಸ್ಬಿಡಿ. ಸುಬ್ರಹ್ಮಣ್ಯ ಅವರು ನರೇಂದ್ರ ಮೋದಿಜಿ ಅವರಿಗೆ ಕೇವಲ 7ರಿಂದ 8 ದಿನ ಉಳಿದಿದೆ. ನಾಳೆ ಬಿಟ್ಟು ನಾಡಿದ್ದು ಸನ್ಮಾನಿಸಿದ ಕುಮಾರಸ್ವಾಮಿ ಅವರು ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಈಗಾಗಲೇ ಗೆದ್ದಾಗಿದೆ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಅನುಮಾನ ಇಲ್ಲ. ಕೇಂದ್ರದ ಮಂತ್ರಿಗಳಾಗೂ ಕೂಡ ನಮ್ಮ ರಾಜ್ಯಕ್ಕೆ ಅವರು ಬರೋರಿದ್ದಾರೆ. ಆದರೆ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗೌರವಿತ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿಗಳು ನಾಡಿದ್ದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಶಿವಮೊಗ್ಗ ಕ್ಷೇತ್ರ ಸಮಯ ಕೊಡ್ತೀನಿ ಅಂತ ಹೇಳಿ ಈಗ ತಾನೇ ಶಾರದಕ್ಕಂಗೆ ಫೋನ್ ಮುಖಾಂತರ ಸಂದೇಶ ಬಂದಿದೆ. ಹಾಗಾಗಿ ಎಲ್ಲೆಲ್ಲಿ ಏನು ಅಂತ ಹೇಳಿ
ನಮ್ಮ ಜೆಡಿಎಸ್ ನ ಬಿಜೆಪಿನ ಮುಖಂಡರುಗಳು ಒಟ್ಟಾಗಿ ಕೂತ್ಕೊಂಡು ಅದಕ್ಕೆ ಬೇಕಾದಂತ ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ವಿನಂತಿ ಮಾಡ್ತೀನಿ ತಾಯಿ, ನಿಮ್ ರಾಘಣ್ಣಂಗೆ ತಾವು ಆಶೋಧನೆ ಮಾಡಿದ್ರಿ. ನಿಮ್ಮ ಯಡಿಯೂರಪ್ಪನವರು ನಿಮ್ಮ ಕುಮಾರಸ್ವಾಮಿಗಳ ಸರ್ಕಾರ ಇದ್ದಾಗ ಕನಕ ಜಯಂತಿ ವಾಲ್ಮೀಕಿ ಜಯಂತಿಯನ್ನ ಒಂದೇ ತಟ್ಟಲ್ಲಿ ಇಬ್ರು ಕೈ ಹಾಕಿ ಊಟ ಮಾಡಿದ್ರೆ ಯಾರ್ದು ಕೂಡ ಹೊಟ್ಟೆ ತುಂಬಲ್ಲ ಅಂತ ಹೇಳಿ 2 ನಿಗಮಗಳನ್ನ ಬೇರೆ ಬೇರೆ ಮಾಡಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡುವಂತ ಕಾರ್ಯ ಇರ್ಬೋದು. ಕುಲ 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 ಒಂದು ಬಡಿದಾರ ಅಯ್ಯ ನಿನ್ನ ಕುಲದ ನೆಲವನ್ನ ಬೆಲ್ಲಿರ ಅಂತ ಹೇಳಿದಂತ ಕನಕ ಜಯಂತಿನ ಆಚರಣೆ ಮಾಡಿದ್ದು ನಮ್ಮ ಸರ್ಕಾರ. ಇವತ್ತು ಕನಕನ ಜನ್ಮಸ್ಥಳ ಬಾಡ ಅಭಿವೃದ್ಧಿ ಕಾರ್ಯ ಆಗ್ತಾ ಇರೋದು ಕನಕ ಪೀಠ